ಜಾಹ್ನವಿ ಮೇಲಿನ ವ್ಯಾಮೋಹ ಜಯಂತ್ನ ಸೈಕೋ ಆಗುವಂತೆ ಮಾಡಿದೆ. ಇದರಿಂದಾಗಿ ಜಾಹ್ನವಿ ಮಗು ಕಳ್ಕೊಂಡಿದ್ದಾಳೆ. ಇದೀಗ ಜಯಂತ್ನ ಕಂಡ್ರೆ ಸಾಕು ಉರಿದು ಬೀಳ್ತಿದ್ದಾಳೆ. ಜಯಂತ್ ಹತ್ರ ಬಂದ್ರೆ ಮಾರುದ್ದ ದೂರ ಹೋಗ್ತಿದ್ದಾಳೆ. ಆತನ ಜೊತೆ ಬದುಕೋದೇ ಹಿಂಸೆಯಾಗಿದೆ. ಇದೀಗ ಮಗು ಕಳ್ಕೊಂಡಿರೋ ಜಾನುಗೆ ಹುಚ್ಚು ಹಿಡಿತ ಅನ್ನೋ ಅನುಮಾನ ಎಲ್ಲರನ್ನ ಕಾಡ್ತಿದೆ. ಮಗುವಿನ ನೆನಪಲ್ಲಿರೋ ಜಾನು ಪಾಪು ಪಾಪು ಅಂತ ಮನೆಯಲ್ಲೆಲ್ಲ ಓಡಾಡ್ತಿದ್ದಾಳೆ. ಹಾಗಾದ್ರೆ ಜಾನು ಜಯಂತ್ನ ಪಂಜರದಿಂದ ಹೊರ ಬರ್ತಾಳಾ? ವಿಶ್ವ ಜಾಹ್ನವಿಗೆ ಹೆಲ್ಪ್ ಮಾಡ್ತಾನಾ? ಸೀರಿಯಲ್ ಸ್ಟೋರಿ ಮುಂದೇನಾಗುತ್ತೆ ಅನ್ನೋದನ್ನ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ಷ್ಮೀ ನಿವಾಸ ಸೀರಿಯಲ್ ಹೊಸ ತಿರುವು ಪಡ್ಕೊಂಡಿದೆ. ತಾನು ಮಗು ಕಳ್ಕೊಂಡಿರೋದಕ್ಕೆ ಜಯಂತ್ ಕಾರಣ ಅಂತ ಜಾನು ಕೋಪಗೊಂಡಿದ್ದಾಳೆ. ಜಯಂತ್ ಕಂಡ್ರೆ ಕೂಗಾಡ್ತಿದ್ದಾಳೆ. ಆತ ಏನ್ ಹೇಳಿದ್ರು ಆಕೆ ಕೇಳುವ ಸ್ಥಿತಿಯಲ್ಲಿಲ್ಲ. ಹೀಗಾಗಿ ಜಾನು ಎಷ್ಟೇ ಬೈದ್ರು ಜಯಂತ್ ಏನು ಮಾತನಾಡದೆ ಅಸಹಾಯಕನಾಗಿದ್ದಾನೆ. ಜೀವನ ಅನ್ನೋದು ನಿಂತ ನೀರು ಆಗ್ಬಾರ್ದು. ಹರಿಯುವ ನೀರಿನ ರೀತಿಯಲ್ಲೇ ಜೀವನ ಸಾಕ್ತಿರ್ಬೇಕು. ಕೆಟ್ಟ ವಿಷಯಗಳನ್ನ ಬಿಟ್ಟು ಮುಂದೆ ಸಾಗ್ಬೇಕು ಅಂತ ಜಾನುವಿಗೆ ಜಯಂತ್ ಹೇಳಿದ್ದಾನೆ. ಆತನ ಮಾತು ಕೇಳಿದ ಚಿನ್ನುಮರಿ ಇನ್ನೆಲ್ಲಿಂದ ಸಂತೋಷ ಅಂತ ಕೋಪಗೊಂಡಿದ್ದಾಳೆ. ಇದೀಗ ಮಗುವನ್ನ ಕಳ್ಕೊಂಡಿರುವ ಜಾನು ಮಾನಸಿಕವಾಗಿ ಖಿನ್ನತೆಗೆ ಜಾರ್ತಿದ್ದಾಳೆ. ಜಯಂತ್ ಶಿವರಾತ್ರಿ ಪೂಜೆಗೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದ. ಆದ್ರೆ ಜಾನು ಮಾತ್ರ ಸ್ನಾನ ಮಾಡದೆ ಕುಳಿತಿದ್ಲು. ಜಯಂತ್ ಎಷ್ಟೇ ಹೇಳಿದ್ರು ಜಾನು ಕೋಪ ಮಾತ್ರ ಕಡಿಮೆಯಾಗ್ತಿಲ್ಲ. ಅತ್ತ ಮನೆಯಲ್ಲಿ ಒಂಟಿಯಾಗಿ ಕುಳಿತಿರುವ ಜಾನುಗೆ ತನ್ನ ಮಗು ಕೂಗ್ತಿರುವ ಹಾಗೆ ಕೇಳುತ್ತೆ. ಮನೆ ತುಂಬಾ ಅಮ್ಮ ಅಮ್ಮ ಎಂಬ ಕೂಗು ಕೇಳಿಸುತ್ತೆ. ಇದರಿಂದ ಜಾನು ಭಯಗೊಂಡು ಹಾಲ್ನಿಂದ ಹೋಗಿ ಬೆಡ್ರೂಮ್ಗೆ ಹೋದ್ರು ಅಮ್ಮ ಅಮ್ಮ ಅನ್ನೋ ಕೂಗು ಚಿನ್ನುಮರಿಯ ಬೆನ್ನ ಹಿಂದೆ ಬಂದಿದೆ. ಆಗ ಜಾನು ಒಂಟಿಯಾಗಿದ್ದ ಬದುಕಿಗೆ ಮಗು ಜೊತೆಯಾಗಿತ್ತು. ಅದ್ರ ಜೊತೆ ಆಟ ಆಡುತ್ತಾ ಮಗುವಿನ ತುಂಟಾಟ ನೋಡ್ಕೊಂಡು ಜೀವನ ನಡೆಸಬೇಕು ಅಂತ ಕನಸು ಕಂಡಿದ್ದೆ. ಮಗು ನನ್ನೊಂದಿಗಿದ್ದಿದ್ರೆ ಈ ಒಂಟಿತನ ದೂರವಾಗ್ತಿತ್ತು. ಆದ್ರೆ ಆ ದೇವರು ಇದಕ್ಕೆ ಅವಕಾಶ ಕೊಡ್ಲಿಲ್ಲ. ನನ್ನ ಜೀವನ ಈಗ ಬಂಗಾರದ ಪಂಜರದಲ್ಲಿರೋ ಗಿಳಿ ಅಂತಾಗಿದೆ. ಇಲ್ಲಿಂದ ಹೊರಗೆ ಹೋಗಲು ಆಗದೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗುತ್ತಿಲ್ಲ ಅಂತ ಜಾಹ್ನವಿ ಕೊರಗ್ತಿದ್ದಾಳೆ. ಇದೀಗ ಜಯಂತ್ನ ಪಂಜರದಿಂದ ಜಾಹ್ನವಿ ಹೊರ ಬಂದಿದ್ದಾಳೆ. ನಾನೆಲ್ಲೇ ಹೋದ್ರೂ ಅವರು ನನ್ನನ್ನು ಹುಡುಕ್ತಾರೆ. ಹಾಗಂತ ನನಗೆ ಇಲ್ಲಿ ಇರೋಕೆ ಆಗಲ್ಲ. ನಾನು ಈ ಮನೆಯಲ್ಲಿ ಇರಲಾರೆ ಅಂತ ಜಯಂತ್ನ ಬಂಗಾರದ ಪಂಜರದಿಂದ ಜಾಹ್ನವಿ ಹೊರ ಬಂದಿದ್ದಾಳೆ. ಈಗಾಗಲೇ 2 ಬಾರಿ ಮನೆ ಬಿಟ್ಟು ಹೋಗಿದ್ದ ಜಾಹ್ನವಿಯನ್ನ ಜಯಂತ್ ಉಪಾಯವಾಗಿ ಕರ್ಕೊಂಡು ಬಂದಿದ್ದ. ಇದೀಗ ಜಯಂತ್ ಸತ್ಯ ಜಾನುಗೆ ಗೊತ್ತಾಗಿದೆ. ಇದೀಗ ಮತ್ತೆ ಜಯಂತ್ ಜೊತೆ ಬರೋದು ಡೌಟು. ಜಾಹ್ನವಿಗೆ ಹುಚ್ಚು ಹಿಡಿತಿದೆ ಅಂತ ಸೀರಿಯಲ್ ನೋಡಿದ ವೀಕ್ಷಕರು ಹೇಳ್ತಿದ್ದಾರೆ. ಇನ್ನು ಜಯಂತ್ ಮನೆಯಲ್ಲಿ ಇಷ್ಟೆಲ್ಲ ಆಗ್ತಿದೆ. ಆತನ ಮನೆಯಲ್ಲಿ ಜಾನು ಅಜ್ಜಿ ಕೂಡ ಇದ್ದಾರೆ. ಇದೀಗ ಅಜ್ಜಿಯ ಕತೆ ಏನು? ಅಜ್ಜಿಗೆ ಒಂದು ಗತಿ ಕಾಣಿಸ್ತಾನ ಅಂತ ವೀಕ್ಷಕರು ಕೇಳ್ತಿದ್ದಾರೆ. ಆದ್ರೆ ಇನ್ಮುಂದೆ ಅಜ್ಜಿಗೆ ಜಯಂತ್ ಏನು ಮಾಡಲ್ಲ. ಯಾಕಂದ್ರೆ ಎಲ್ಲಾ ಸತ್ಯವೂ ಜಾನುವಿಗೆ ಗೊತ್ತಾಗಿದೆ. ಹೀಗಾಗಿ ಅಜ್ಜಿಗೆ ಜಯಂತ್ ಏನು ಮಾಡ್ಲಿಕ್ಕಿಲ್ಲ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಮತ್ತೊಂದ್ ಕಡೆ ಜಾನುಗೆ ತನ್ನ ಆಪ್ತ ಗೆಳೆಯ ವಿಶ್ವ ಮತ್ತೆ ಸಿಕ್ಕಿದ್ದಾನೆ. ಜಾನುವಿನ ಕಷ್ಟ ನೋಡಿದ ವಿಶ್ವ ಆಕೆಯ ಸಹಾಯಕ್ಕೆ ಬರೋದಾಗಿ ಭರವಸೆ ನೀಡಿದ್ದಾನೆ. ಜಯಂತ್ನ ಬಂಗಾರದ ಪಂಜರದಿಂದ ಹಾರಿ ಹೊರಗೆ ಬಂದಿರುವ ಜಾನು ವಿಶ್ವನ ಬಳಿಗೆ ಹೋಗ್ತಾಳೆ. ಜಯಂತ್ಗೆ ವಿಶ್ವ ಪಾಠ ಕಲಿಸ್ತಾನೆ ಅಂತ ವೀಕ್ಷಕರು ಹೇಳ್ತಿದ್ದಾರೆ. ಸೊ ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.